ನಾವೆಲ್ಲರೂ ಮೆಟೀರಿಯಲಿಸ್ಟ್ ವರ್ಲ್ಡಲ್ಲಿ ಕಳೆದೋಗ್ತೀವಿ, ಆಚೆ ಏನಾಗ್ತಾ ಇದೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀವಿ, ಅಟೆನ್ಷನ್ನ ಕೊಡ್ತೀವಿ. ಆ್ಯಂಡ್ ಇಟ್ಸ್ ಟೈಮ್ ನಾವೆಲ್ಲರೂ ವಿ ಹ್ಯಾವ್ ಟು ಲುಕ್ ವಿತ್ ಇನ್. ಕಾರ್ತಿಕ ಮಾಸ, ದಿಸ್ ದ ಮಂತ್ ಆಫ್ ದೀಪೋತ್ಸವ. ಈ ಟೈಮಲ್ಲಿ ನಾವು ಬಂದು ಒಂದು ಕೃಷ್ಣನ ಹೆಸರು ಹೇಳಿದ್ರೆ ಅದು 1000 ಟೈಮ್ಸ್ಗೆ ಸಮ ಅಂತೆ. ಆ್ಯಂಡ್ ನಾವು ಮಾಡೋ ಒಂದೊಂದು ಪುಣ್ಯನೂ ಅದು ಡಬಲ್ ಆಗುತ್ತಂತೆ. ದೀಪೋತ್ಸವ ನಡೀತದೆ, ವರ್ಷಕ್ಕೆ ಒಂದೇ ಸರ್ತಿ ನಡೆಯುವಂಥ ಉತ್ಸವ ಇದು. ಸೊ ದೀಪೋತ್ಸವದಲ್ಲಿ ವಿಶೇಷ ಏನಂದರೆ ನಾವು ಆ ದೀಪನ ದೇವರಿಗೆ ಅರ್ಪಿಸ್ಬೋದು. ನನ್ನ ಫ್ಯಾಮಿಲಿ ಜೊತೆಗೆ ಅವ್ರ ಕೈ ಹಿಡ್ಕೊಂಡು ಗೀ ಲ್ಯಾಂಪ್ ಆಫರ್ ಮಾಡಿದ್ದು ಇನ್ನೂ ಖುಷಿ ಆಯಿತು ನನಗೆ. ನಮ್ಮ ಹಬ್ಬಗಳು, ನಮ್ಮ ಫೆಸ್ಟಿವಲ್ಸ್ ಏನಿದೆ ಅದನ್ನು ನಾವು ಮಾಡಿಕೊಂಡು ನಡೆಸ್ಕೊಂಡು ಹೋಗೋದ್ರಿಂದನೇ, ಅವಾಗವಾಗ ನಮ್ಮ ದೇವಸ್ಥಾನಗಳಿಗೆ ನಾವು ವಿಸಿಟ್ ಮಾಡೋದ್ರಿಂದನೇ, ದೇವರ ಪೂಜೆಗಳು ಮಾಡೋದ್ರಿಂದನೇ ನಮ್ಮ ಬೇರು ಅನ್ನೋದೇನಿದೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಳೋದು, ನಾವು ಸ್ಥಿರವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ. ವಿ ಸೋ ಫಾರ್ಚುನೇಟ್, ಈ ಥರ ಒಳ್ಳೆ ದೇವಸ್ಥಾನಗಳಿದೆ ಆ್ಯಂಡ್ ಇಷ್ಟೆಲ್ಲ ಗುರುಗಳಿದ್ದಾರೆ ನಮ್ಮ ಜೊತೆ ನಮ್ಮನ್ನು ಗೈಡ್ ಮಾಡೋದಕ್ಕೆ. ದೇವಸ್ಥಾನದ ಒಳಗಡೆ ಇರುವಂಥ ಆ ಒಂದು ಶಕ್ತಿ ಅಥವಾ ಆ ಒಂದು ಪಾಸಿಟಿವಿಟಿ, ಆ ಒಂದು ಗಾಳಿ ನನಗೆ ಬೇರೆ ಥರನೇ ಫೀಲ್ ಆಯಿತು ಹೊರಗಡೆ ಇರೋದಕ್ಕಿಂತ. ಎಲ್ಲ ದೇವಸ್ಥಾನಗಳು, ದೇವರು, ಭಜನೆಗಳು, ಒಳಗಡೆ ಆ ದೀಪ ಎಲ್ಲೂ ಬೇರೆ ಲೈಟ್ ಇಲ್ಲ, ಬರೀ ದೀಪದಲ್ಲೇ ಆ ಕೃಷ್ಣನ ನೋಡೋ ಆ ಖುಷಿನೇ ಬೇರೆ. I will give guarantee that you will feel good. Lord Krishna is there to solve your problems. ಐ ಇನ್ವೈಟ್ ಯು ಆಲ್ ಟು ಕಮ್ ಹಿಯರ್. ಸೊ ಇದನ್ನ ನೀವು ಯಾರೂ ಮಿಸ್ ಮಾಡ್ಕೋಬಾರ್ದು. ಸೊ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಬನ್ನಿ. ಹಾಗೆಯೇ ನೀವುಗಳು ಬಂದು ಈ ಒಂದು ಅನುಭವನ ಫೀಲ್ ಮಾಡಿ. ಸೊ ನೀವು ಎಲ್ಲ ಬಂದು ಈ ಒಂದು ದೀಪೋತ್ಸವದ ಅನುಭವ ತಗೊಳ್ಳಿ.